ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತು ಸಿಂಪಲ್ಲಾಗಿ ತಡಗುಣಿ ಕಾಳು ಅಂದರೆ ಅಲಸಂದೆ ಕಾಳಿನ ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು 1 ಕಪ್ ಆಗುವಷ್ಟು ಅಲಸಂದೆ ಕಾಳು ತೊಳೆದು ಚೆನ್ನಾಗಿ ನೀಟಾಗಿ 3 ಟೊಮೊಟೊನ ತೊಳೆದು ಅರ್ಧದಲ್ಲಿ ಅರ್ಧನ ಕಟ್ ಮಾಡಿ ಅಂದರೆ ಅರ್ಧ ಕಟ್ ಮಾಡಿ ಉಂಡೆನೇ ಬೇಯಕ್ಕೆ ಹಾಕ್ತಾಯಿದ್ದೀನಿ. ಇಲ್ಲಿ ಯಾಕೆ ಕಟ್ ಮಾಡಿ ಹಾಕ್ತೀನಿ ಅಂದರೆ ಹುಳ ಇರುತ್ತೆ ಅನ್ನೋ ರೀಸನ್ಗೋಸ್ಕರ ಕಟ್ ಮಾಡಿ ಹಾಕಿದ್ದೀನಿ. ಹಾಗೆ ಜೊತೆಗೆ ಈಗ ಉಪ್ಪನ್ನು ಹಾಕ್ಬಿಟ್ಟು ಒಂದೇ ಸರಿ ನಾನು ಚೆನ್ನಾಗಿ ಬೇಯೋದಕ್ಕೆ 1 ಚೊಂಬಾಗೋಷ್ಟು ನೀರನ್ನ ಹಾಕಿ ನಾನು ಬೇಯಕ್ಕೆ ಇಟ್ಕೊತೀನಿ. ಈ ಕಡೆ ಒಂದು ಕಾಲು ಕಪ್ ಆಗೋಷ್ಟು ತೆಂಗಿನಕಾಯಿ ಹಾಕ್ಕೊಂಡು ಇಲ್ಲಿ ರುಬ್ಬೋಕ್ಕಂತ ಇವಾಗ ಚೆನ್ನಾಗಿ ಬೆಂದಿದೆ ಕಾಳು. ಬೆಂದಿರೋ ಕಾಳಿಗೆ 1.5 ಟೊಮೊಟೊ ಅಂದರೆ ಅರ್ಧ ಬೆಂದಿರೋದ್ರಲ್ಲಿ ಅರ್ಧನ ತಗೊಂಡು ನಾನು ಇಲ್ಲಿ ರುಬ್ಬೋದಕ್ಕೆ ಹಾಕೋತಾ ಇದ್ದೀನಿ. ಹಾಗೆ 1.5 ಸ್ಪೂನು ಸಾಂಬಾರು ಪೌಡರ್ ಮನೇಲೇ ಮಾಡಿರುವಂಥದ್ದು ಸಾಂಬಾರು ಪೌಡ್ರ್ ಹಾಕ್ಕೊಂಡು ಇದನ್ನು ನೈಸಾಗಿ ಅಂದರೆ ಫೈನ್ ಪೇಸ್ಟ್ ಮಾಡ್ಕೋತಾ ಇದ್ದೀನಿ. ಫೈನ್ ಪೇಸ್ಟ್ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿ ಉಳಿದಿರೋ ಟೊಮಟೊನ ಅಲ್ಲೇ ಅದನ್ನು ಸ್ವಲ್ಪ ಮ್ಯಾಶ್ ಮಾಡಿಬಿಟ್ಟು ಅದನ್ನು ಸ್ವಲ್ಪ ಮಿಕ್ಸ್ ಮಾಡ್ತೀನಿ. ಇದು ಚೆನ್ನಾಗಿ ಬೆಂದಿದೆ ಕಾಳೆಲ್ಲ ನೀಟಾಗಿ, ತುಂಬ ಚೆನ್ನಾಗಿ ಬರುತ್ತೆ ಸಾಂಬಾರು. ನಿಮಗೆ ಬೇಕು ಅಂತಂದರೆ ನೀವು ಹುಣಸೆ ಹಣ್ಣನ್ನು ಬೇಕಾದರೆ ನೀವು ರುಬ್ಬೋಕ್ಕಾದರೂ ಹಾಕ್ಕೋಬೋದು, ಇಲ್ಲ ಅಥವಾ ನೆನೆ ಹಾಕ್ಬಿಟ್ಟು ಸಾಂಬಾರಿಗಾದರೂ ಬಿಡ್ಬೋದು. ಹುಣಸೆ ಹಣ್ಣು ಬೇಕಾದರೆ ಹಾಕ್ಕೋಬೋದು, ನೆನೆ ಹಾಕ್ಬಿಟ್ಟು ಲಾಸ್ಟಲ್ಲಿ ಸಾಂಬಾರು ಜೊತೆಗಾದರೂ ಹಾಕ್ಕೋಬೋದು. ಇಲ್ಲಿ ನಾನು ಹುಣಸೆ ಹಣ್ಣು ಯೂಸ್ ಮಾಡ್ತಾಯಿಲ್ಲ, ಟೊಮೊಟೊನ 3 ಯೂಸ್ ಮಾಡ್ತೀನಿ. ಇಲ್ಲಿ 1 ಆಲೂಗೆಡ್ಡೆ ಆಮೇಲೆ 1 ಬದನೆಕಾಯಿನ ನಾನು ಚೆನ್ನಾಗಿ ತೊಳೆದು ಕುದಿಯೋ ಸಾಂಬಾರಿಗೆ ಅಂದರೆ ಸಾಂಬಾರು ಮಿಕ್ಸ್ ಮಾಡಿದ ತಕ್ಷಣ ಅದಕ್ಕೆ ಹಾಕ್ತಾಯಿದ್ದೀನಿ. ಇದು ಕುದಿಯೋವಾಗಲೇ ಬೆಂದ್ಕೊಳ್ಳುತ್ತೆ. ನಾವು ಜೊತೆಲೇ ಬೇಯಕ್ಕೆ ಹಾಕಿದ್ರೆ ಎಲ್ಲ ಫುಲ್ಲು ಕಲಸೋಗ್ಬಿಡುತ್ತೆ, ಅಷ್ಟು ಟೇಸ್ಟ್ ಚೆನ್ನಾಗಿರಲ್ಲ. ಹಾಗಾಗಿ ನಾನು ಬೇಯೋಕ್ಕೆ ಸಾಂಬಾರು ಕುದಿಯುವಾಗ ಹಾಕ್ತಾಯಿದ್ದೀನಿ ಇದನ್ನು. ಹಾಗೆ ಇಲ್ಲಿ ಕುದೀತಿದೆ ಚೆನ್ನಾಗಿ. ಇದು ಕುದಿಯೋಕ್ಕೆ ಪಕ್ಕದಲ್ಲಿ ಬೇರೆ ಪಾತ್ರೆ ಇಟ್ಕೊಂಡು ನಾನು ಇದಕ್ಕೆ ಒಗ್ಗರಣೆಗೆ ಹಾಕೋತೀನಿ. ನೆಕ್ಸ್ಟು ಇದಕ್ಕೆ ಒಗ್ಗರಣೆಗೆ ಎಣ್ಣೆ ಹಾಕ್ತಾಯಿದ್ದೀನಿ 2 ಟೇಬಲ್ ಸ್ಪೂನಷ್ಟು ಸಾಸಿವೆ, ನೆಕ್ಸ್ಟು ಜೀರಿಗೆ ಹಾಕಿ ಆಮೇಲೆ ನೆಕ್ಸ್ಟು ಈರುಳ್ಳಿ ಹಾಕ್ತೀನಿ. ಈರುಳ್ಳಿ ಹಾಕಿ ಕರಿಬೇವು ಹಾಕಿ ಇದಕ್ಕೊಂದು ಚೆನ್ನಾಗಿ ಒಗ್ಗರಣೆ ಕೊಟ್ಕೋತೀನಿ. ಈಗ ಬೇಕಾದರೆ ಇಂಗು ಅದೆಲ್ಲ ಸೇರಿಸ್ಕೋಬೋದು, ನಾನು ಏನು ಯೂಸ್ ಮಾಡ್ತಿಲ್ಲ. ಸೊ ಇದು ಸಾಕಿಷ್ಟು ನನಗೆ. ಇದು ಸ್ವಲ್ಪ ರೋಸ್ಟ್ ಆಗಲಿ, ಈರುಳ್ಳಿ ಕಂದು ಬಣ್ಣ ಬಂದಮೇಲೆ ಈ ಸಾಂಬಾರನ್ನ ತೆಗೆದು ಅದರಲ್ಲಿ ಮಿಕ್ಸ್ ಮಾಡಿ ಸಾಕು, ಇಷ್ಟಾಗಿದೆ. ನೆಕ್ಸ್ಟು ಈ ಸಾಂಬಾರು ಚೆನ್ನಾಗಿ ಕುದೀತಿದೆ, ಇವಾಗ ಆಗಿದೆ. ಇದು ಮುದ್ದೆಗೆ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ. ಮುದ್ದೆಗಂತೂ ಮಾಡಿಸಿದ ಸಾಂಬಾರು ಸೂಪರಾಗಿದೆ. ನಾಲಿಗೆಗೆ ತುಂಬ ಹಿತವಾಗಿರುತ್ತೆ. 1 ಮುದ್ದೆ ತಿನ್ನೋತ್ರ 2 ಮುದ್ದೆ ಊಟ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ. ಇವಾಗ ಸಾಂಬಾರ್ಗೆ ಒಗ್ಗರಣೆ ಕೊಟ್ಟಿದ್ದಾಯಿತು, ತುಂಬ ಚೆನ್ನಾಗಿ ಬಂದಿದೆ. ನಮಗಂತೂ ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್.